ಸಾಮಾಜಿಕ ಜಾಲತಾಣಗಳ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ಮತ್ತು ವಾಟ್ಸಪ್ ನಿಷೇಧಿಸುವಂತಹ ನೇಪಾಳ ಸರ್ಕಾರದ ನಿರ್ಧಾರ ವಿರೋಧಿಸಿ ರಾಜಧಾನಿ ಕಠ್ಮಂಡುವಿನಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇನ್ನು ಈ ಪ್ರತಿಭಟನೆ ಇಡೀ ನೇಪಾಳ ಸರ್ಕಾರವನ್ನೇ ಅಲುಗಾಡಿಸಿದ್ದು ನೇಪಾಳ ಗೃಹ ಸಚಿವ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಕೊನೆಗೂ ಸಹ ನೇಪಾಳ ಸರ್ಕಾರ ಯೂತ್ ಪವರ್ಗೆ ಮಣಿದಿದೆ. ಸಾಮಾಜಿಕ ಜಾಲತಾಣ ಆ್ಯಪ್ಗಳನ್ನು ನಿರ್ಬಂಧಿಸುವ ತನ್ನ ನಿರ್ಧಾರವನ್ನು ಹಿಂಪಡೆದಿದೆ. ಆದರೆ ಈ ಹಿಂಸಾತ್ಮಕ ಪ್ರತಿಭಟನೆ 19 ಮಂದಿಯನ್ನ ಬಲಿ ಪಡೆದಿರೋದಂತೂ ನಿಜಕ್ಕೂ ದುರಂತಾನೇ ಸರಿ. ಸಾಮಾಜಿಕ ಮಾಧ್ಯಮ ಬ್ಯಾನ್ ವಿರುದ್ಧ ಪ್ರತಿಭಟನೆ. ಯುವಕರ ಮೇಲೆ ಪೊಲೀಸರ ದಾಳಿ, 19 ಮಂದಿ ಸಾವು. ಅಷ್ಟಕ್ಕೂ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮಗಳ ಮೇಲೆ ಯಾಕೆ ನಿರ್ಬಂಧವನ್ನು ಏರಿದೆ ಗೊತ್ತಾ? ಯುವಕರು ರೀಲ್ಸ್ ಮಾಡೋದಕ್ಕೆ ಸರ್ಕಾರ ಕಡಿವಾಣ ಹಾಕಿದ ಬೆನ್ನಲ್ಲೇ ಯುವ ಜನತೆ ಬೀದಿಗಿಳಿದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದು, ಉದ್ಯೋಗಗಳು ಎಲ್ಲಿವೆ ಅಂತ ಕೇಳೋದಕ್ಕೆ ಕೂಡ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರವು ಸೈನ್ಯವನ್ನು ನಿಯೋಜನೆ ಮಾಡಿದ್ದು ಕರ್ಫ್ಯೂ ಅನ್ನು ವಿಧಿಸಿದೆ. ಇನ್ನು ಇದರಿಂದ ಯುವಕರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಭುಗಿಲೆದ್ದ ಹಿಂಸಾಚಾರ, ಮಾಜಿ ಪ್ರಧಾನಿ ಮನೆ ಧ್ವಂಸ. ಮಾಜಿ ಪ್ರಧಾನಿ ಪ್ರಚಂಡ ಮನೆ ಮೇಲೆ ಕಲ್ಲು ತೂರಾಟ. ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗಳು ಭುಗಿಲೆದ್ದಿವೆ. ನೇಪಾಳದ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಅಲಿಯಾಸ್ ಪ್ರಚಂಡ ಮನೆ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಬೆಂಕಿಯ ಉಂಡೆಗಳನ್ನು ಎಸೆದಿದ್ದಾರೆ. ಓಲಿ ಸರ್ಕಾರದ 2 ಸಚಿವರು ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರತಿಭಟನಾಕಾರರು ಪ್ರಧಾನಿಯನ್ನ ವಜಾ ಮಾಡುವಂತೆ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಸಾಮಾಜಿಕ ಮಾಧ್ಯಮ ಮತ್ತು ಆಡಳಿತ ಸಮಸ್ಯೆಗಳ ಮೇಲಿನ ಸರ್ಕಾರದ ನಿರ್ಬಂಧಗಳ ವಿರುದ್ಧ ಭುಗಿಲೆದ್ದಂತಹ ಪ್ರತಿಭಟನೆಗಳು ಕಠ್ಮಂಡು ಸೇರಿದಂತೆ ಹಲವು ನಗರಗಳಲ್ಲಿ ಹಿಂಸಾಚಾರಕ್ಕೆ ಕಾರಣ ಆಗಿದೆ. ನೈತಿಕ ಹೊಣೆ ಹೊತ್ತು ನೇಪಾಳ ಗೃಹ ಸಚಿವ ರಾಜೀನಾಮೆ. ಇನ್ನು ನೇಪಾಳದಲ್ಲಿ ನಡೆದಂತಹ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ 19 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರತಿಭಟನೆ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಅನ್ನು ಸಹ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ 19 ಮಂದಿ ಉಸಿರು ಚೆಲ್ಲಿದ್ದಾರೆ. ಈ ಸಾವಿಗೆ ನೈತಿಕ ಹೊಣೆ ಹೊತ್ತು ನೇಪಾಳದ ಗೃಹ ಸಚಿವ ರಮೇಶ್ ಲೇಖಕ್ ಅಧಿಕೃತವಾಗಿ ರಾಜೀನಾಮೆಯನ್ನ ಸಹ ನೀಡಿದ್ದಾರೆ. ಇಂದು ಸಂಜೆ ನಡೆದಂತಹ ಸಂಪುಟ ಸಭೆಯಲ್ಲಿ ಅವರು ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆರೋಗ್ಯ ಮತ್ತು ಜನಸಂಖ್ಯಾ ಸಚಿವಾಲಯದ ಪ್ರಕಾರ ಕಠ್ಮಂಡುವಿನಲ್ಲಿ 16 ಸೇರಿದಂತೆ ಒಟ್ಟು 19 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. 200ಕ್ಕೂ ಹೆಚ್ಚು ಮಂದಿ ಜನರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಮೇಲಿನ ನಿರ್ಬಂಧ ತೆರವು, ಯೂತ್ ಪವರ್ಗೆ ಮಣಿದ ನೇಪಾಳ ಸರ್ಕಾರ. ಭಾರೀ ಪ್ರತಿಭಟನೆಗೆ ಮಣಿದಿರುವಂತಹ ನೇಪಾಳ ಸರ್ಕಾರ ಕೊನೆಗೂ ಸಾಮಾಜಿಕ ಜಾಲತಾಣ ಆ್ಯಪ್ಗಳ ಮೇಲೆ ಹೇರಲಾಗಿದ್ದಂತಹ ನಿರ್ಬಂಧವನ್ನು ತೆರವುಗೊಳಿಸಿದೆ. ನೇಪಾಳದ ಯುವ ಸಮುದಾಯದ ಈ ಬೃಹತ್ ಪ್ರತಿಭಟನೆ ಸರ್ಕಾರದ ಕಣ್ಣನ್ನು ತೆರೆಸಿದ್ದು, ಈ ಕುರಿತು ಮಾಹಿತಿಯನ್ನು ನೀಡಿರುವಂತಹ ನೇಪಾಳ ಸಂವಹನ ಮಾಹಿತಿ ಮತ್ತು ಪ್ರಸಾರ ಸಚಿವ ಪೃಥ್ವಿ ಸುಬ್ಬಾ ಗುರುಂಗ್ ಸಾಮಾಜಿಕ ಮಾಧ್ಯಮಗಳನ್ನು ನಿಷೇಧಿಸುವಂತಹ ತನ್ನ ಹಿಂದಿನ ನಿರ್ಧಾರವನ್ನು ಸರ್ಕಾರ ಹಿಂಪಡೆದಿದೆ. ಇದೇ ವೇಳೆ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ಯುವ ಸಮುದಾಯಕ್ಕೆ ಮನವಿ ಮಾಡಿರುವಂತಹ ಪೃಥ್ವಿ ಸುಬ್ಬಾ ಗುರುಂಗ್ ಹಿಂಸಾತ್ಮಕ ಪ್ರತಿಭಟನೆಗಳು ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ಕೂಡ ಸಲಹೆಯನ್ನ ನೀಡಿದ್ದಾರೆ. ಇನ್ನು 1 ದಿನದ ಹಿಂಸಾಚಾರವನ್ನು ಪರಿಶೀಲನೆ ಮಾಡುವುದಕ್ಕಾಗಿ ನೇಪಾಳ ಸಚಿವ ಸಂಪುಟವು ತನಿಖಾ ಸಮಿತಿಯನ್ನ ಸಹ ರಚನೆ ಮಾಡಿದ್ದು, ವರದಿ ನೀಡುವುದಕ್ಕೆ 15 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಸದ್ಯಕ್ಕೆ ನೇಪಾಳ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ವಿಧಿಸಿದ್ದಂತಹ ನಿರ್ಬಂಧವನ್ನ ಹಿಂಪಡೆದುಕೊಂಡಿದ್ದಾರೆ. ಪ್ರತಿಭಟನಾ ಯುವ ಸಮುದಾಯಕ್ಕೆ ಭಾರಿ ಯಶಸ್ಸು ಕೂಡ ಲಭಿಸಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್, ಬೆಂಗಳೂರು.